ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ ಕಮಲಾಕರ ಭಟ್ಟನ ಕಳ್ಳಾಟ ಕಂಬಿ ಹಿಂದೆಯೂ ಶುರುವಾಗಿದೆ. ಜಾತಕ ಹೇಳ್ತೀನಿ ಅಂತ ಜೈಲರ್ಗೆ ಇನ್ನಿಲ್ಲದ ಕಾಟ ಕೊಡ್ತಿದ್ದಾನಂತೆ. ಅಲ್ಲದೆ ಕೈದಿಗಳಿಗೂ ವಶೀಕರಣದ ಭಯ ಹುಟ್ಟಿಸಿದಾನಂತೆ. ಕಂಬಿ ಹಿಂದೆ ಕಮಲಾಕರ ಭಟ್ಟನ ಬುರುಡೆ ಭವಿಷ್ಯ. ಜಾತಕವನ್ನೇ ಜಾಲಾಡ್ತೀನಿ ಅಂತ ಜೈಲರ್ಗೆ ಕಿರಿಕಿರಿ. ಹುಟ್ಟುಗುಣ ಸುಟ್ರೂ ಹೋಗಲ್ಲ ಅನ್ನೋ ಮಾತಿದೆ. ಅದಕ್ಕೆ ಈ ಕಮಲಾಕರ ಭಟ್ಟನೇ ಬೆಸ್ಟ್ ಎಕ್ಸಾಂಪಲ್. ಸುಪನಾತಿ ಸುಚಿತ್ರಾ ಜೊತೆ ಸೇರಿ ಕುಣಿದಿದ್ದು ಸಿಕ್ಕವರ ಭವಿಷ್ಯ ಹೇಳಿದ್ದು. ಭವಿಷ್ಯದ ಹೆಸರಲ್ಲಿ ಪೋಸ್ ಕೊಡ್ತಾ ಇದ್ದವ ಪ್ರಳಯಾಂತಕಿ ಸಹವಾಸಕ್ಕೆ ತನ್ನ ಭವಿಷ್ಯವನ್ನೇ ಮರೆತು ಹೋಗಿದ್ದ. ಟ್ಯಾಟೂ ಆಂಟಿಗಾಗಿ ರಕ್ತಪಾತದ ಆರೋಪ ಹೊತ್ತು ಜೈಲು ಸೇರಿದ್ದಾನೆ. ಕಂಬಿ ಹಿಂದೆ ಕಣ್ ಬಿಟ್ಕೊಂಡು ಬಾಯ್ ಬಡಿದುಕೊಳ್ಳುವಂತಾಗಿದೆ. ಕತ್ತಲೆ ಕೋಣೆ ಸೇರಿದ ಕಮಲಾಕರ ಭಟ್ಟನ ಕಳ್ಳಾಟ ಮಾತ್ರ ನಿಂತಿಲ್ಲ. ಬೆಳಗಾದರೆ ಸಾಕು ಕೈದಿಗಳ ಮುಂದೆ ಪೋಸ್ ಕೊಡ್ತಾ ಇದ್ದಾನಂತೆ. ನನ್ನ ಮಂತ್ರಶಕ್ತಿಯಿಂದ ಏನು ಬೇಕಾದರೂ ಮಾಡ್ತೀನಿ, ಕಣ್ಮುಚ್ಚಿ ತೆಗೆಯೋದ್ರೊಳಗೆ ನಿಮ್ಮ ಭವಿಷ್ಯವನ್ನೇ ಬದಲಿಸ್ತೀನಿ, ಕೂತಲ್ಲೇ ಎಲ್ಲವನ್ನ ಅಲ್ಲಾಡಿಸ್ಬಿಡ್ತೀನಿ ಅಂತ ಪೊಂಗುತ್ತಿದ್ದಾನಂತೆ. ಅಲ್ಲದೆ ವಶೀಕರಣ ಬಗ್ಗೆಯೂ ಕೈದಿಗಳ ಮುಂದೆ ಬುರುಡೆ ಬಿಟ್ಟಿದ್ದಾನೆ. ಕೈದಿಗಳು ಮಾತ್ರವಲ್ಲ, ಜೈಲರ್ಗೂ ನಿಮ್ಮ ಜಾತಕ ಹೇಳ್ತೀನಿ ಬನ್ನಿ ಸಾರ್ ಅಂತ ಕಾಟ ಕೊಡ್ತಿದ್ದಂತೆ. ಇದರಿಂದ ಕೆರಳಿದ ಜೈಲರ್ ಕಮಲಾಕರನ ಬೆವರಿಳಿಸಿದ್ದಾರೆ. ನಿನ್ನ ಭವಿಷ್ಯವನ್ನ ನೀನು ನೋಡ್ಕೋ, ನಿನ್ನ ಭವಿಷ್ಯದ ಬಗ್ಗೆಯೇ ನಮಗೆ ಭಯ ಇದೆ, ನಿನ್ನ ಜಾತಕ ಸರಿ ಇದ್ದಿದ್ರೆ ಜೈಲಲ್ಲಿ ಯಾಕೆ ರೊಟ್ಟಿ ಮುರಿತಾ ಇದ್ದೆ ಅಂತ ಗದರಿದ್ದಾರಂತೆ. ಸದ್ಯ ಪ್ರಕರಣ ಸಂಬಂಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಟ್ರಯಲ್ ಕೂಡ ಶೀಘ್ರದಲ್ಲೇ ಮುಗಿಸೋದಾಗಿ ಎಸ್ಪಿ ದೀಪನ್ ಮಾಹಿತಿ ನೀಡಿದ್ದಾರೆ. ಆದರೆ ಪೋಕ್ಸೋ ಕೇಸ್ ಎದುರಿಸ್ತಾ ಇರೋ ಕಮಲಾಕರ್ಗೆ ಜೈಲೇ ಗತಿ ಅನ್ನೋ ಮಾತು ಕೇಳಿ ಬರ್ತಿವೆ. ಒಟ್ಟಾರೆ ಜೈಲು ಸೇರಿದ್ರೂ ಬುದ್ಧಿ ಕಲಿಯದ ಕಮಲಾಕರ ಕಂಬಿ ಹಿಂದೆಯೂ ಭವಿಷ್ಯದಾಟ ಆಡ್ತಿದ್ದಾನೆ. ಹೊರಗೆ ಬಂದ ಮೇಲೆ ಅದೇನೇನ್ ಮಾಡ್ತಾನೋ ದೇವರೇ ಬಲ್ಲ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಸೂರ್ಯಗ್ರಹಣದ ಬೆನ್ನಲ್ಲೇ ಆಕಾಶದಲ್ಲಿ ಚಂದ್ರಗ್ರಹಣ ಚಮತ್ಕಾರ ನಡೆದಿದೆ. ಗ್ರಹಣದ ಹಿನ್ನೆಲೆ ಕ್ಲೋಸ್ ಆಗಿದ್ದ ದೇವಸ್ಥಾನಗಳು ಓಪನ್ ಆಗಿದ್ದು ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಕೇತುಗ್ರಸ್ತ ಚಂದ್ರಗ್ರಹಣ, ಆಗಸದಲ್ಲಿ ಚಮತ್ಕಾರ. ಹೋಳಿ ಹುಣ್ಣಿಮೆ ಎಂದೇ ರಕ್ತ ಚಂದ್ರಗ್ರಹಣ. ಸೂರ್ಯಗ್ರಹಣದ ಬೆನ್ನಲ್ಲೇ ಆಕಾಶದಲ್ಲಿ ಮತ್ತೊಂದು ಅದ್ಭುತ ಚಮತ್ಕಾರ ನಡೆದಿದೆ. ಈ ವರ್ಷದ ಮೊದಲ ಚಂದ್ರಗ್ರಹಣ ಪ್ರಪಂಚದಾದ್ಯಂತ ಗೋಚರಿಸಿದೆ. ಮಧ್ಯಾಹ್ನ 3:20ಕ್ಕೆ ಶುರುವಾದ ಗ್ರಹಣ ಸಂಜೆ 6:20ಕ್ಕೆ ಬಿಟ್ಟಿದೆ. ಗ್ರಹಣ ಸಮಯದಲ್ಲಿ ಬಹುತೇಕ ದೇಗುಲಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಗ್ರಹಣದ ಬಳಿಕ ದೇಗುಲಗಳಲ್ಲಿ ಶುದ್ಧಿ ಕಾರ್ಯ ನಡೆಯಿತು. ಕೆಲ ದೇವಸ್ಥಾನಗಳಲ್ಲಿ ಗ್ರಹಣದ ಸಮಯದಲ್ಲೂ ಭಕ್ತರಿಗೆ ಅವಕಾಶ ನೀಡಲಾಗಿತ್ತು. ಗ್ರಹಣ ಅಂದ್ರೇನೆ ಮನಸ್ಸಲ್ಲೇ ಏನೋ ಒಂಥರ ಗೊಂದಲ ಮೂಡಿಸೋ ಕ್ಷಣ. ಹೀಗಾಗಿನೇ ಬಳ್ಳಾರಿಯ ಕುರುಗೋಡು ದೊಡ್ಡ ಬಸವೇಶ್ವರ ಜಾತ್ರೆಯ ರಥೋತ್ಸವ ಸಮಯವನ್ನೇ ಬದಲಾಯಿಸಲಾಯಿತು. ನಿಗದಿ ಮಾಡಿದ್ದ ಸಮಯಕ್ಕಿಂತ ಮೊದಲೇ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಎರಡೋಣ ಗ್ರಾಮದ ಜಾತ್ರೆಗೂ ಗ್ರಹಣದ ಎಫೆಕ್ಟ್ ತಟ್ಟಿತ್ತು. ಇಲ್ಲೂ ಕೂಡ ಸಾವಿರಾರು ಭಕ್ತರು ಮಧ್ಯಾಹ್ನವೇ ರಥ ಎಳೆದು ಸಂಭ್ರಮಿಸಿದ್ರು. ಗ್ರಹಣ ಹಿಡಿಯಲಿದೆ ಅನ್ನೋ ಕಾರಣಕ್ಕೆ 5 ಗಂಟೆಗಳ ಮೊದಲೇ ರಥ ಎಳೆದ್ರು. ಕೋಲಾರದ ಐತಿಹಾಸಿಕ ದೇಗುಲ ಸೋಮೇಶ್ವರ ದೇಗುಲದಲ್ಲಿ ಗ್ರಹಣಕ್ಕೂ ಮುನ್ನ ಹೋಮ ಹವನ ನಡೆಸಲಾಯಿತು. ಹಾಗೆ ಕುರುಡುಮಲೆ ವಿನಾಯಕ ದೇವಸ್ಥಾನ, ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ, ಚಿಕ್ಕ ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಕೋಲಾರಮ್ಮ ಸನ್ನಿಧಿಯಲ್ಲೂ ಪೂಜೆ ಸಲ್ಲಿಸಿ ಬಂದ್ ಮಾಡಲಾಗಿತ್ತು. ನೂರಾರು ವರ್ಷಗಳ ಇತಿಹಾಸ ಹೊಂದಿರೋ ಬೆಳಗಾವಿಯ ಪಾಂಗುಳ ಗಲ್ಲಿಯಲ್ಲಿರೋ ಅಶ್ವತ್ಥಾಮ ದೇವಾಲಯದಲ್ಲಿ ಉರುಳು ಸೇವೆ ಸಲ್ಲಿಸಲಾಯಿತು. ಹಾಗೆ ಸವದತ್ತಿ ಯಲ್ಲಮ್ಮ, ಕಪಿಲೇಶ್ವರ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಿದ್ರು. ಗ್ರಹಣದ ಬಳಿಕ ಶುದ್ಧಿ ಕಾರ್ಯ ಮಾಡಲಾಯಿತು.